ಕಂದಾಯ ಇಲಾಖೆ ಕೈಗೊಂಡಿರುವ ದರಖಾಸ್ತು ಭೂ ಮಂಜೂರಾತಿ ದಾಖಲೆ ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಮೂಡು ತಾಲೂಕು ಕಚೇರಿಗೆ ಮಂಗಳವಾರ ಭೇಟಿ ನೀಡಿ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಸರ್ಕಾರಿ ಭೂ ಮಂಜೂರಾತಿ ಪ್ರಕರಣಗಳಲ್ಲಿ ಸರಿಯಾದ ದಾಖಲಾತಿಗಳಿಲ್ಲದೆ ರೈತರಿಗೆ ತೊಂದರೆಯಾಗಿತ್ತು. ಇದನ್ನು ಕ್ರಮಬದ್ಧಗೊಳಿಸಿ ರೈತರಿಗೆ ಒದಗಿಸಲು ಈ ಆಂದೋಲನ ನಡೆಯುತ್ತಿದೆ. 1 ರಿಂದ 5 ರವರೆಗಿನ ನಮೂನೆಗಳಲ್ಲಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಉಪ ವಿಭಾಗಾಧಿಕಾರಿಗಳಿಗೆ ಕಳುಹಿಸಲಾಗುವುದು. ಅಲ್ಲಿ ಪರಿಶೀಲನೆ ನಡೆದ ಬಳಿಕ ಭೂ ದಾಖಲೆಗಳ ಕಚೇರಿಗೆ ಕಳಿಸಿ ಪರಿಶೀಲನೆಗೆ ಒಳಪಡಿಸಲಾಗುವುದು. ಜಿಲ್ಲೆಯಲ್ಲಿ 7997 ಸರ್ವೆ ನಂಬರ್ಗಳ ದುರಸ್ತಿ ಕಾರ್ಯ ನಡೆಯಬೇಕಿದೆ. ಅರಸೀಕೆರೆಯಲ್ಲಿ ಪೂರ್ಣಗೊಂಡಿದ್ದು ಹೊಳೆನರಸೀಪುರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದಾಗಿ ಹೇಳಿದರು. ತಾಲೂಕಿನಲ್ಲಿ 688 ಪ್ರಕರಣಗಳಿದ್ದು 323 ಪೂರ್ಣಗೊಂಡಿದ್ದು ಉಳಿದ 365 ಪ್ರಕರಣಗಳು ಪ್ರಗತಿಯಲ್ಲಿದೆ. 1 ತಿಂಗಳಲ್ಲಿ ಪೂರ್ಣಗೊಳಿಸಲು ಕಾಲಾವಕಾಶ ನೀಡಲಾಗಿದೆ. ಭೂ ಮಂಜೂರಾತಿ ಪ್ರಕರಣಗಳಲ್ಲಿ ದಾಖಲಾತಿಗಳು ನಿಖರವಾಗಿಲ್ಲದ ಕಾರಣ ರೈತರು ಸಾಲ ಪಡೆಯಲು ಹಾಗೂ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯಲು ತೀವ್ರ ತೊಂದರೆಯಾಗಿತ್ತು. ದಾಖಲಾತಿಗಳನ್ನು ಕ್ರಮಬದ್ಧಗೊಳಿಸುವುದರಿಂದ ಇನ್ನು ಮುಂದೆ ಈ ಸಮಸ್ಯೆ ಬಗೆಹರಿದಿದೆ ಎಂದರು. ಕಾಲಂ ನಂಬರ್ 9 ಅದನ್ನ 20 ಸೆಪರೇಟ್ ಮಾಡಿ ಸಿಂಗಲ್ ಇದು ಮಾಡುವಂಥದ್ದು ಅಥವಾ ಸೆಪರೇಟ್ ನಂಬರ್ ಕೊಡುವಂಥದ್ದು ಇದು ದುರಸ್ತಿ ಕ್ರಮ. ಸೊ ಅದು ಮಾಡಿದ್ರೆ ರೈತರುಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಏನು ಅವರು ಯಾವುದಾದ್ರೂ ಲೋನ್ಗಳನ್ನ ತಗೋಬಹುದು, ಅವ್ರಿಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಬೆನಿಫಿಟ್ನ ಅವರು ಅವರ ನೇರವಾಗಿ DBT ಇದೆ, ಡೈರೆಕ್ಟ್ ಟು ಬೆನಿಫಿಷರಿ ಟ್ರಾನ್ಸ್ಫರ್ ಇರೋದ್ರಿಂದ ಅವರ ಖಾತೆಗೆ ನೇರವಾಗಿ ಇದಾಗುತ್ತೆ. ಅದಲ್ಲದೆ ನಮ್ಮ ಹಾಸನ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಈಗ ನಾವು RTC ಜೊತೆಗೆ ಆಧಾರ್ ಸಿಂಕ್ರನೈಸ್ ಮಾಡ್ತಾ ಇದೀವಿ, ಆಧಾರ್ ಅಪ್ಡೇಷನ್ ಮಾಡ್ತಾ ಇದೀವಿ. ಅದರಲ್ಲೂ ಫಸ್ಟ್ ಇದೀವಿ. ಆಮೇಲೆ ಕನ್ವರ್ಷನಲ್ಲಿ ಫಸ್ಟ್ ಇದೀವಿ, ರೆವಿನ್ಯೂ ಭೂಮಿಯಲ್ಲಿ ಫಸ್ಟ್ ಇದೀವಿ. ಆನಂತರ ನಮ್ಮ ಫುಡ್ ಸೇಫ್ಟಿ ಟೆಸ್ಟ್ ಮೊನ್ನೆ ನೋಡಿರಬೇಕು ನೀವು ಎಲ್ಲ, ಯಾವ್ಯಾವುದು ಬೀದಿ ಬದಿಯ ಅಥವಾ ಹೋಟೆಲ್ಸು ಫುಡ್ಗಳು ಎಷ್ಟು ಸೇಫ್ ಆಗಿದೆ, ನೀರು ಎಷ್ಟು ಸೇಫ್ ಆಗಿದೆ, ಸಾಕಷ್ಟು ಸ್ಯಾಂಪಲ್ ಡ್ರಾ ಮಾಡಿದ್ವಿ. ಸಾಕಷ್ಟು ಸ್ಯಾಂಪಲ್ ಕುಡಿಯೋ ನೀರಾಗಿರ್ಬೋದು, ನಮ್ಮ ಬೇರೆ ಬೇರೆ ಹಾಸ್ಟೆಲ್ ಫುಡ್ ಆಗಿರ್ಬೋದು, ಎಲ್ಲದನ್ನು ಎಲ್ಲೆಲ್ಲಿ ಇದಾಗುತ್ತೆ. ನಾವು ಏನು ನಿಗದಿತ 20-30 ಅಂತಂದಿದೆ, ನಾವು ಅದನ್ನು ಎಕ್ಸೀಡ್ ಆಗಿ 80-70ವರೆಗೂ ನಾವು ಫುಡ್ ಸ್ಯಾಂಪಲ್ಸ್ ತೆಗಿತಾ ಇದ್ದೀವಿ. ಅದರಲ್ಲೂ ಕೂಡ ಫಸ್ಟ್ ಇದ್ದೀವಿ. ಆಮೇಲೆ ಇದ್ರದ್ದು ಲ್ಯಾಂಡ್ ಬಿಟ್ ಅಂತಂದಿದೆ, ಅದರಲ್ಲೂ ಫಸ್ಟ್ ಇದ್ದೀವಿ. ಲ್ಯಾಂಡ್ ಬಿಟ್ ಅಂದರೆ ಗೌರ್ಮೆಂಟ್ ನಂಬರ್ಗಳನ್ನೆಲ್ಲ ಗುರುತಿಸಿ ಅದನ್ನು ನಾವು ಕೆರೆ ಕಟ್ಟೆಗಳು ಇದೆಲ್ಲ ಏನಿದೆ ಅದನ್ನು ಗುರುತಿಸಿ ನಾವು ಅಪ್ಡೇಟ್ ಮಾಡಿ ಲ್ಯಾಂಡ್ ಬಿಟ್ಗೆ ಅಪ್ಡೇಟ್ ಮಾಡೋದು ಆ ಆ್ಯಪಲ್ಲಿ, ಅದರಲ್ಲಿ ಫಸ್ಟ್ ಇದ್ದೀವಿ. ಈ ಥರದ್ದು ಬಹಳಷ್ಟು ನಾವು ಅದನ್ನೇ, ಈಗ ಎಲೆಕ್ಷನ್ ಇದೆ, ಎಲೆಕ್ಷನ್ ಜೊತೆಗೆ ಇದನ್ನು ಕೂಡ ಹಿಂದೆ ಹೋಗದಂತೆ ನಾವು ಅದನ್ನು ಕಾಪಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮೆಲ್ಲ ರೆವಿನ್ಯೂ ಸಿಬ್ಬಂದಿಗಳು ಅಫ್ಕೋರ್ಸ್ ಎಲ್ಲ ಸಿಸ್ಟಮಲ್ಲಿ ಇದ್ದಾರೆ, ಬಟ್ ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ತೆಗೆದು ಅದನ್ನು ಕರೆಕ್ಟಾಗಿ 1 to 5 ಮಾಡೋದೇ ದೊಡ್ಡ ಚಾಲೆಂಜಿಂಗು. ಆಮೇಲೆ ಡಿಜಿಟೈಸೇಷನ್ ಫಸ್ಟ್ ಇದ್ದೀವಿ. ಡಿಜಿಟೈಸೇಷನ್ ಇದೆ. ಇದೇ ಸಂದರ್ಭದಲ್ಲಿ ಸಕಲೇಶಪುರ ಉಪ ವಿಭಾಗಾಧಿಕಾರಿ ಡಾ ಶ್ರುತಿ, ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ್ ಇದ್ದರು.